ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ, ಲಕ್ಕಿ ಊರಿಗೆ ಹೊರಡೋಕ್ಕೆ ರೆಡಿಯಾಗಿರ್ತಾಳೆ. ಆವಾಗ ಮನೋಜ ಇರ್ತಾಳೆ, ಪಾಪ ಅಮ್ಮ ಅಜ್ಜಿ ಬಂದು ಒಂದಿನ ಆಗಿದ್ದೆ ಅಷ್ಟೇ, ಇವಾಗಲೇ ಹೊರಡ್ತಿದ್ದಾರೆ, ಇನ್ನೊಂದು 2 ದಿನ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಆವಾಗ ಶಾಂತಿ ಹೇಳ್ತಾಳೆ, ಸುಮ್ಮನಿರೋ, ಬಂದು ಒಂದು ದಿನಕ್ಕೆ ರೋಹಿಣಿ ಮತ್ತು ಶ್ರುತಿ ಮುಂದೆ ನನ್ನ ಮರ್ಯಾದೆ ಎಲ್ಲ ತೆಗೆದುಬಿಟ್ರು, ಇನ್ನೂ ಇರಬೇಕಂತೆ ಅಂತ ಶಾಂತಿ ಗುಣಗ್ತಾ ಇರ್ತಾಳೆ. ಅಷ್ಟರಲ್ಲಿ ಲಕ್ಕಿ ಬಂದು, ಏನೇ ಮಾತಾಡ್ಕೋತಿದ್ಯಾ ಅಂದಾಗ, ಏನೂ ಇಲ್ಲ ಅತ್ತೆ, ನೀವು ಒಂದು 4 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಂತ ಹೇಳ್ತಾಳೆ. ಆವಾಗ ಲಕ್ಕಿ ಇದ್ಕೊಂಡು, ಆಹಾ ಏನು ನಾಟಕ ಆಡ್ತೀಯ, ನನಗೆ ಗೊತ್ತಿಲ್ವಾ ನಿನಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ ಅಂತ ಲಕ್ಕಿ ಹೇಳ್ತಾರೆ. ಆವಾಗ ರಂಗನಾಥ್ ಹೇಳ್ತಾನೆ, ಹೌದಮ್ಮ, ಬಂದು 1 ದಿನ ಆಗಿದೆ ಅಷ್ಟೇ, ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇಲ್ಲಪ್ಪ, ಊರಲ್ಲಿ ನಾನು ಕೆಲಸಗಳು ತುಂಬ ಇದೆ, ಗದ್ದೆ ಕೆಲಸಗಳು, ನಾನು ಇಲ್ಲೇ ಇದ್ದರೆ ಅದನ್ನೆಲ್ಲ ಯಾರು ಮಾಡ್ತಾರೆ, ನಾನು ಹೊರಡ್ತೀನಿ ಅಂತ ಲಕ್ಕಿ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜ್, ರೋಹಿಣಿ, ರವಿ, ಶ್ರುತಿ ಎಲ್ಲರೂ ಬರ್ತಾರೆ. ಶ್ರುತಿನೂ ಹೇಳ್ತಾಳೆ, ಹೌದು ಅಜ್ಜಿ, ನೀವು ನಮ್ಮ ಜೊತೆನೇ ಇದ್ದರೆ ಚೆನ್ನಾಗಿರುತ್ತೆ, ಊರಲ್ಲಿ ಯಾಕೆ ಒಬ್ಬರೇ ಇರ್ತೀರಾ, ನನಗೆ ಯಾರೂ ಅಜ್ಜಿನೇ ಇಲ್ಲ, ನೀವೇ ನನ್ನ ಫಸ್ಟ್ ಅಜ್ಜಿ, ಎಷ್ಟು ಖುಷಿ ಆಯಿತು ಗೊತ್ತಾ, ನೀವು ನಂಗೆ ತುಂಬ ಇಷ್ಟ ಆದರೆ ನಮ್ಮ ಜೊತೆನೇ ಇರಿ ಅಂತ ಹೇಳ್ತಾರೆ. ಆವಾಗ ರಂಗನಾಥ್, ನಾನು ಅದೇ ಹೇಳ್ತಿದ್ದಂತ ಹೇಳ್ತಿದ್ದಾರೆ. ಲಕ್ಕಿ ಹೇಳ್ತಾಳೆ, ಇಲ್ಲಮ್ಮ ನೀವು ಇರಿ, ನನಗಲ್ಲಿ ಊರಲ್ಲಿ ತುಂಬ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳ್ತೇನೆ. ಆವಾಗ ಶಾಂತಿ, ಇಲ್ಲಮ್ಮ ಶ್ರುತಿ, ಅವ್ರಿಗೆ ಊರಲ್ಲಿ ತುಂಬ ಕೆಲಸ ಇರುತ್ತೆ, ಇಲ್ಲಿ ಇರೋಕ್ಕಾಗಲ್ಲ ಅವರು ಅಂತ ಹೇಳ್ತಾರೆ. ಆವಾಗ ಸೂರ್ಯ ಬಂದುಬಿಟ್ಟು, ನೋಡ್ದ ಲಕ್ಕಿ ಮನ್ಸಲ್ಲಿ ಹೆಂಗಿದೆ ಅವಳಿಗೆ ಸಕ್ಕರೆಗೆ ಅಂತ ಹೇಳ್ತಾನೆ. ಕಣೋ, ಅವಳಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಲಕ್ಕಿ ಹೇಳ್ತಾರೆ. ಸರಿ ಬಾ, ನಾನೇನೋ ಊರವರೆಗೂ ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಲಕ್ಕಿ, ನಿನಗೆ ಯಾಕೋ ತೊಂದರೆ, ಇಲ್ಲಿಗೆ ಬಂದು ಅವಳಿಗೆ ವಾಪಸ್ ಹೋಗೋ ಗೊತ್ತಾಗಲ್ವಾ, ನಾನು ಒಬ್ಬಳೇ ಹೋಗ್ತೀನಿ, ನಿನ್ಗೆ ಯಾಕೆ ತೊಂದರೆ, ನಿನ್ನ ಕೆಲಸ ನೋಡು ಅಂತ ಲಕ್ಕಿ ಹೇಳ್ತಾರೆ. ಆವಾಗ ಸೂರ್ಯ, ಸುಮ್ಮನೆ ಯಾಕೆ ಸ್ಟ್ರೆಸ್ ಮಾಡ್ಕೊಂಡು ಹೋಗ್ತೀಯ, ನಾನು ಆರಾಮಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅದೇನು ಬೇಡ, ನೀನು ನನ್ನಲ್ಲಿ ಬಿಟ್ಟು ಬರೋಕ್ಕೆ ಬಂದರೆ ವಾಪಸ್ ಖಾಲಿ ಬರಬೇಕು, ನಿನಗೂ ದುಡಿಮೆ ಆಗಬೇಕಲ್ವಾ, ಪೆಟ್ರೋಲ್ ಖರ್ಚಿಗೆ ಆಗಬೇಕಲ್ವಾ, ಅದೇನು ಬೇಡ, ನಾನು ಆರಾಮಾಗಿ ಹೋಗ್ತೀನಿ ಅಂತ ಲಕ್ಕಿ ಹೇಳ್ತಾರೆ. ಸರಿ ಮೀನಾ ಎಲ್ಲಿ ಅಂದಾಗ, ಅದೇನೋ ನಿನಗೇನೋ ಕೊಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾಳೆ, ಅಲ್ಲಿದ್ದಾಳೆ ಅಂತ. ಸರಿ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅಂತ ಲಕ್ಕಿ ರೂಮ್ ಒಳಗೆ ಹೋಗ್ತಾಳೆ. ಅಲ್ಲಿ ಮೀನಾ ಇರ್ತಾಳೆ. ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂದ್ಕೊಂಡೆ ನಿನ್ನೆನೇ, ಇವಾಗ ಕೇಳ್ತಾ ಇದ್ದೀನಿ, ಎಲ್ಲಮ್ಮ ನಿನ್ನ ಒಡವೆ ಅಲ್ಲ ಅಂತ ಮೀನಂಗೆ ಕೇಳ್ತಾಳೆ. ಆವಾಗ ಮೀನಂಗೆ ಶಾಕ್ ಆಗುತ್ತೆ. ಈ ಕಡೆ ಮನೋಜ ಲಕ್ಕಿ ಮೀನನ ಹತ್ರ ಕೇಳ್ತಾಳೆ, ಸೂರ್ಯ ಏನಾದರೂ ಸಾಲ ಮಾಡ್ಕೊಂಡಿದ್ದಾನಮ್ಮ, ಏನಾದರೂ ಸಾಲ ಇದ್ದರೆ ಹೇಳು, ನಾನು ತೀರಿಸ್ತೀನಿ, ನಾನು ಕೊಡ್ತೀನಿ ಅಂತ. ಇಲ್ಲ ಅತ್ತೆ, ಆ ಥರ ಏನೂ ಇಲ್ಲ. ಹಾಗಾದರೆ ರಂಗನಾಥ್ ಆಪ್ರೇಷನ್ಗೆ ಏನಾದರೂ ಸಾಲ ಮಾಡ್ಕೊಂಡ, ನೀನು ಒಡವೆನೆಲ್ಲ ಮಾರ್ಬಿಟ್ನಾ ಅಂತ ಕೇಳ್ತಾಳೆ. ಇಲ್ಲ ಅತ್ತೆ, ಹಾಗೇನೂ ಇಲ್ಲ. ಮತ್ತು ಒಡವೆ ಏನಾಯ್ತಮ್ಮ, ಕುತ್ತಿಗೆಯಲ್ಲಿ ನೋಡು ಅರಿಶಿಣದ ಕೊಂಬು ಕಟ್ಕೊಂಡು, ನಾನು ಸೊಸೆ ಹೀಗೆ ಅರಿಶಿಣದ ಕೊಂಬು ಕೊಟ್ಕೊಂಡಿದ್ರೆ ಚೆನ್ನಾಗಿರುತ್ತಾ, ಏನಮ್ಮ ಏನಾಯ್ತು ಹೇಳು, ನೀನೇನು ಹೇಳ್ತಿದ್ರೆ ನನಗೇನು ಅರ್ಥ ಆಗುತ್ತೆ ಅಂತ ಲಕ್ಕಿ ಕೇಳ್ತಾಳೆ. ಆವಾಗ ಮೀನಾ ಇರೋ ವಿಷಯನೆಲ್ಲ ಹೇಳ್ತಾರೆ. ನಾನು ಅತ್ತೆಗೆ ಬಿಚ್ಕೊಟ್ಬಿಟ್ಟೆ ಅಂತೆ. ಏನು, ಅತ್ತೆಗೆ ಬಿಚ್ಕೊಟ್ಬಿಟ್ಟಿಯಾ, ನಿನಗೇನಾಗಿದೆ, ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾಳೆ. ಇಲ್ಲ ಅತ್ತೆ, ತುಂಬ ಬೇಜಾರಾಗುವಾಗ ಮಾತಾಡಿದ್ರು, ನನ್ನ ತಂದೆ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಿದ್ರು, ಅದಕ್ಕೆ ಅವ್ರು ಹಾಕಿರೋದನ್ನ ನಾನು ಬಿಚ್ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ. ಅದೇನು ಅವಳು ಮಾಡಿರೋದು, ಅದು ನನ್ನ ಮಗನ ಸಂಪಾದನೆ ಅಂತ ಹೇಳ್ತಾರೆ. ಇಲ್ಲ ಅಜ್ಜಿ, ಒಂದು ಸತಿ ಆದರೆ ಸರಿ, ಪದೇ ಪದೇ ನನಗೆ ನೋವು ಮಾಡ್ತಾನೆ ಇದ್ರು, ಅದಕ್ಕೆ ನಾನು ಅದನ್ನು ಬಿಚ್ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಇವನೆಲ್ಲೋದ ಈ ಸೂರ್ಯನ ಕರಿ ಅಂತಾರೆ. ಸೂರ್ಯನ ಓಡ್ ಬರ್ತಾನೆ. ಆವಾಗ ನೋಡ, ಇಲ್ಲಿ ಮನೆ ಮಹಾಲಕ್ಷ್ಮಿ ಥರ ಇದ್ದಾಳೇನೋ, ಕತ್ತಲ್ಲೊಂದು ತಾಳಿ ಇಲ್ಲ, ಏನೋ ಇದು ಅಂತ ಹೇಳಿದಾಗ, ಇದೆಲ್ಲ ನಿಮ್ಮ ಸೊಸೆ, ಮುದ್ದಿನ ಸೊಸೆದು ಅನುಗ್ರಹ ಅಂತ ಹೇಳ್ತಾನೆ. ಅವಳೇನೋ ಬಿಚ್ಕೊಡು ಅಂತ ಹೇಳ್ತಾಳೆ. ನೀನೇನು ಸುಮ್ಮನಿದ್ಯಾ ಅವಾಗ ಅಂತ ಕೇಳಿದಾಗ, ಬೈಯೋಕ್ಕಾಗಿಲ್ವಾ ಅಂತ ಕೇಳ್ತಾಳೆ. ನಾನೇನು ಬೈಯೋದು, ಈ ಮೀನಾನೇ ಸರಿಯಾಗಿ ಲೆಫ್ಟ್ ರೈಟು ತೊಗೊಂಡಿದ್ದಾಳೆ ಅಂತ ಹೇಳ್ತಾರೆ. ಸರಿ, ನಾನು ದುಡ್ಡು ಕೊಡ್ತೀನಿ, ನೀನು ಅವಳಿಗೆ ತಾಳಿ ತಂದು ಕೊಡು ಅಂತ ಹೇಳ್ತಾರೆ. ಆವಾಗ ಸೂರ್ಯ, ಬೇಡ ಲಕ್ಕಿ, ಅದು ನಿನ್ನ ದುಡ್ಡು, ನಿನ್ನ ಕೈಲೇ ಇರಲಿ ಅಂತ ಹೇಳ್ತಾರೆ. ಆವಾಗ ಮೀನನು, ಬೇಡ ಅಜ್ಜಿ, ನಾನು ಇವರೇನೇ ತಾಳಿ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ ಎಲ್ಲರ ಮುಂದೆ, ನಿಮ್ಮಿಂದ ದುಡ್ಡು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಏನೋ ನಿಮ್ಮದು ತೊಗೊಂಡ್ರೆ ಏನಾಗುತ್ತೋ ಅಂತ ಹೇಳ್ತಾರೆ. ಇಲ್ಲ ಅಜ್ಜಿ ಅಂತ ಹೇಳ್ತಾಳೆ ಮೀನಾ. ಸರಿನಪ್ಪ, ನೀವಿಬ್ಬರು ಖುಷಿಯಾಗಿರಬೇಕು. ನಿಮ್ಮ ಅಮ್ಮ ಬೇರೆ ಇಬ್ಬರು ಸೊಸೆಯರು ಶ್ರೀಮಂತರು ಅಂತ ಇವಳನ್ನು ತುಂಬ ಕಡೆಗಣಿಸ್ತಾರೆ. ಆವಾಗ ಮೀನನ ಬೆಂಬಲಕ್ಕೆ ನೀನೇ ನಿಂತ್ಕೋಬೇಕು ಆಯಿತಾ, ಒಬ್ರಿಗೊಬ್ರು ಆಗಿ ಪ್ರೀತಿಯಿಂದ ಇರಬೇಕು ಅಂತ ಲಕ್ಕಿ ಸೂರ್ಯಂಗೆ ಹೇಳ್ತಾರೆ. ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಳ್ತಾಳೆ ಅಂತ ಲಕ್ಕಿಗೆ ಸೂರ್ಯ ಹೇಳ್ತಾನೆ. ನೀವು ಒಬ್ರಿಗೊಬ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ಯಾರ ಮುಂದೆ ತುಂಬ ಖುಷಿಯಾಗಿರಬೇಕು. ನಿನ್ನನ್ನು ಮೀನನ ಕೈಗೆ ಒಪ್ಪಿಸಿದ್ದೀನಿ, ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ತುಂಬ ಚೆನ್ನಾಗಿ ನೋಡ್ತಾಳೆ ಅಂತ ನಂಗೆ ಗೊತ್ತು. ಸೊ ನೀವಿಬ್ಬರು ಖುಷಿಯಾಗಿರಬೇಕು ಅಂತ ಲಕ್ಕಿ ಮೀನಾ ಮತ್ತು ಸೂರ್ಯಂಗೆ ಹೇಳ್ತಾರೆ.